अपने बच्चों के मुस्तकबिल को दें एक मजबूत बुनियाद। वेलकम टू फेडरल पब्लिक स्कूल CBSE। यहाँ मिलता है वाइड प्लेग्राउंड जहाँ बच्चे सीखते हैं टीम वर्क और फिटनेस, मॉडर्न साइंस और कंप्यूटर लैब्स के साथ प्रैक्टिकल लर्निंग का बेहतरीन इंतजाम। सिर्फ तालीम ही नहीं बल्कि सिंगिंग, कराटे और योगा जैसी एक्टिविटीज से कंप्लीट डेवलपमेंट। हाईली क्वालिफाइड और केयरिंग टीचर्स जो हर स्टूडेंट पर इंडिविजुअल फोकस करते हैं। और अब हॉस्टल फैसिलिटी भी अवेलेबल, सेफ और कंफर्टेबल एनवायरनमेंट के साथ। LKG से लेकर 12th तक कंप्लीट एजुकेशन अंडर वन रूफ। एडमिशंस ओपन है एकेडमिक ईयर 2026-27 के लिए। आज ही ज्वाइन करें फेडरल पब्लिक स्कूल CBSE, जहां सपने बनते हैं रियलिटी। जिला रायचूर के बाद अब जिला यादगीर में भी साबिका कर्नाटका म्युनिसिपल और हज वजीर रहीम खान की हिमायत में एक बड़ा एहतजाज मुनक्किद किया गया। यह एहतजाज यादगीर टीपू सुल्तान संघ की जानिब से शहर के सुभाष चौक पर मुनक्किद हुआ, जिसमें संघ के ओहदेदारान, मकामी नौजवान और आवाम की बड़ी तादाद ने शिरकत की। एहतजाज के दौरान शिरका ने कर्नाटका हुकूमत से मुतालबा किया कि साबिका वजीर रहीम खान को दोबारा कैबिनेट में शामिल किया जाए। इस मौके पर बात करते हुए टीपू सुल्तान संघ के सदर अब्दुल करीम ने कहा कि कल्याण कर्नाटका में कांग्रेस के 5 MPs की कामयाबी में रहीम खान ने अहम किरदार अदा किया है। उन्होंने कहा कि रहीम खान 4 मरतबा MLA मुंतखब हो चुके हैं और अपनी मिनिस्ट्री के दौरान रियासत भर में आवाम के लिए तरक्याती और फलाही काम अंजाम दिए हैं। अब्दुल करीम ने मजीद कहा कि कर्नाटका हुकूमत खास तौर पर AICC क़ियादत और मौजूदा डिप्यूटी चीफ मिनिस्टर DK शिवकुमार को चाहिए कि कल्याण कर्नाटका की मारूफ सियासी शख्सियत रहीम खान को कैबिनेट से बाहर न रखा जाए और उनकी खिदमत को मद्देनजर रखते हुए उन्हें दोबारा वजारत में मौका दिया जाए। इस एहतजाज में मोहम्मद शामिद, संघ के सदर अब्दुल करीम, साबिका काउंसलर करीम नालवारी और दीगर मकामी रहनुमा और आवाम भी मौजूद रहे। ರಹೀಂ ಖಾನ್ ಅವರಿಗೆ ಮಂತ್ರಿ ಕೊಡಲೇಬೇಕು, ಮಂತ್ರಿ ಕೊಡಲೇಬೇಕು, ಶ್ರೀಮಾನ್ಯ ರಹೀಂ ಖಾನ್ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು, ಈ ಕಲ್ಯಾಣ ಕರ್ನಾಟಕದ ಮೈನಾರಿಟಿಗೆ ಮಂತ್ರಿ ಕೊಡಲೇಬೇಕು, ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತಹು. ಎಲ್ಲರಿಗೆ ಆದಾಬ್. ಇವತ್ತು ಯಾದಗಿರಿ ನಗರದಲ್ಲಿ ಸುಭಾಷ್ ವೃತ್ತದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡೋದು ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆ ವತಿಯಿಂದ. ಅದೇನೆಂದರೆ ಶ್ರೀಮಾನ್ಯ ರಹೀಂ ಖಾನ್ ಅವರು ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬರು ವ್ಯಕ್ತಿ ಇದ್ದಾರೆ. ಸುಮಾರು ಒಂದು 20 ವರ್ಷದಿಂದ 4 ಸರ್ತ ಅವರು ಸತತ ಗೆದ್ದ ಕಾಂಗ್ರೆಸ್ಸಿಗೆ ಸೇವೆ ಮಾಡ್ತಾ ಬಂದಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕದಿಂದ ನಾನು ರಾಹುಲ್ ಗಾಂಧಿಯವರೇ, ಸೋನಿಯಾ ಗಾಂಧಿಯವರೇ ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, DK ಶಿವಕುಮಾರ್ ಅವರೇ, ಸುರ್ಜೇವಾಲಾ ಅವರೇ ಮತ್ತು ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರೇ, ತಾವೆಲ್ಲ ರಾಜಕಾರಣಿಗಳಿದ್ರಿ. ತಮಗೆಲ್ಲರಿಗೆ ನಮಗಿಂತ ಜಾಸ್ತಿ ಅನುಭವ ಇರ್ಬೋದು. ಆದರೆ ನಾವೊಂದು ಈ ಸಮಯದಲ್ಲಿ ಒಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೈನಾರಿಟಿ ವೋಟ್ಸ್ 95% ಅಬೌವ್ ನಮಗೆ ಕಾಂಗ್ರೆಸ್ಸಿಗೆ ಕೊಡ್ತಿದ್ದಾರೆ. ಮತ್ತು ಒಂದು ಉದಾಹರಣೆ, ಲಾಸ್ಟ್ ಟೈಮ್ MP ಗಳು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 ರಿಂದ 6 MP ನಿಮಗೆ ಆರಿಸಿಕೊಟ್ಟಿದ್ದೇವೆ. ಮತ್ತು ಈ ಭಾಗದಲ್ಲಿ ನಮಗೆ ಭಾಳಷ್ಟು MLA ಗಳು ಆರಿಸಿಕೊಟ್ಟಿದ್ದೇವೆ.
ಅದಕ್ಕೆ ನಮ್ಮ ಮೈನಾರಿಟಿಗೆ ತಾವು ದಯಮಾಡಿ ಅನ್ಯಾಯ ಮಾಡಬೇಡಿ. ನಮ್ಮ ಮೈನಾರಿಟಿ ಸಮಾಜಕ್ಕೆ ಒಬ್ಬ ನಮ್ಮ ರಹೀಂ ಖಾನ್ ಬೀದರ್ MLA ಶಾಸಕರು, ಮಾಜಿ ಸಚಿವರು, ಅವರು ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗ್ಯ ನಮ್ಮ ಮುಸ್ಲಿಂ ಜನಾಗಿ ಒಬ್ಬ ಹುಲಿಯಾಗಿ ನಾಯಕರಾಗಿ ಇದ್ದಾರೆ. ದಯಮಾಡಿ ಅವರಿಗೆ ಮತ್ತು ತಮ್ಮ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆ ಕಡೆಯಿಂದ ಇದು ಒಂದು ವಿನಂತಿ ಇದೆ, ತಮಗೆ ಬೇಡಿಕೆ ಇದೆ. ಯಾಕಂದರೆ ತಾವು ಯಾವಾಗಲೂ ಕಾಂಗ್ರೆಸ್ ಜೊತೆ ನಾವು ಮೈನಾರಿಟಿ ಮುಸ್ಲಿಮ್ಗಳು ತಮ್ಮ ಜೊತೆ ಇದ್ದೀವಿ, ತಾವು ನಮ್ಮ ಜೊತೆ ಇದ್ದಂತ ತಮಗೆ ಆಶ್ವಾಸನೆ ಇದೆ. ದಯಮಾಡಿ ತಾವು ಏನಾದರೂ ಮಾಡಿ ಈ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಕೊಡುಗೆಯಾಗಿ, ಒಂದು ಕಾಣಿಕೆಯಾಗಿ ನಮ್ಮ ರಹೀಂ ಖಾನ್ ಅವರಿಗೆ ಒಂದು ಮಿನಿಸ್ಟರ್ ಪದವನ್ನು ಕೊಟ್ಟು ನಮಗೆಲ್ಲರಿಗೂ ಖುಷಿ ಪಡುವಂಥ ಕೆಲಸ ಮಾಡಿ. ಮುಂದೆ ತಮಗೆಲ್ಲರಿಗೂ ನಾವು ನಮ್ಮ ಸಂಘಟನೆ ವತಿಯಿಂದ, ನಮ್ಮ ಮೈನಾರಿಟಿ ವತಿಯಿಂದ ಯಾವಾಗಲೂ ಯಾವ ಥರ ನಾವು ಸಿದ್ದರಾಮಯ್ಯ ಅವ್ರ ಜೊತೆ ಸಪೋರ್ಟ್ ಮಾಡ್ತಿದ್ದೀವಿ, ಆ ಥರ ತಮಗೆ ನಾವು ಸತತವಾಗಿ ಸಪೋರ್ಟ್ ಮಾಡ್ತೀವಿ. ತಾವು ದಯಮಾಡಿ ನಮ್ಮೊಂದು ಇದು ಇಚ್ಛೆಯನ್ನು ಪೂರೈಸಬೇಕಂತ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. पटेल साहब का रेडी होना ना ನಮ್ಮ ರಹೀಂ ಖಾನ್ ಸಾಬ್ ಅವರು ಪೌರಾಡಳಿತ ಸಚಿವರು ಹಾಗೂ ಹಜ್ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಯಾವ ಒಳ್ಳೆ ಅಭಿವೃದ್ಧಿಯ ಪ್ರತಿಯೊಂದು ಜಿಲ್ಲೆಗೆ ಒಳ್ಳೆ ಅಭಿವೃದ್ಧಿಯ ಸಲಹೆ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಅಧಿಕಾರಿದವ್ರ ಜೊತೆ ಅವರು ಒಳ್ಳೆ ಸಂಪರ್ಕದಲ್ಲಿ ಇದ್ದಾರೆ. ಅವರ ಆಡಳಿತವನ್ನು ನಾವು ನೋಡಿವಿ, ನಮ್ಮ ಕಣ್ಣಾರ, ಅವ್ರ ಪಕ್ಕದಲ್ಲಿ ನಾವು ನಿಂತು ನಮ್ಮ ಗುರುಗಳು, ನಮ್ಮ ಹಿರಿಯರು ಅಂತೇಳಿ ನಾವು ಅವ್ರಿಗೆ ನಂಬ್ಕೊಂಡು ಇವತ್ತಿನವರೆಗೆ ಅವ್ರು ಕೆಲಸ ಮಾಡಿದ್ದೀವಿ. ಅವರು ಪ್ರತಿಯೊಬ್ಬರು ಯಾರೇ ಬಡವರು ಬರಲಿ, ಯಾರೇ ಕಷ್ಟ ಅಂತ ಬರಲಿ, ಅವರಿಗೆ ಏನೇ ಸಮಸ್ಯೆ ಇರಲಿ, ಅಧಿಕಾರಿ ಜೊತೆ ಅವರು ಪ್ರೀತಿ ವಿಶ್ವಾಸ ಹೊಂದಾಣಿಕೆಯಿಂದ ಕೆಲಸ ಮಾಡಿ ಇವತ್ತು ಸಚಿವರಾಗಿ 3 ವರ್ಷ ಆಡಳಿತ ಮಾಡಿದ್ದಾರೆ. ತಾವು ದಯಮಾಡಿ ನಾನು ಖರ್ಗೆ ಸಾಹೇಬ್ರಿಗೆ ಕೈ ಜೋಡ್ತೀನಿ ಹಾಗೂ DK ಶಿವಕುಮಾರ್ ಸಾಹೇಬ್ಗೆ ನಾನು ಕೈ ಜೋಡಿಸಿ ಹೇಳ್ತೀನಿ. ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಕೈ ಜೋಡಿಸಿ ಹೇಳ್ತೀನಿ. ಇವತ್ತು ರಾಹುಲ್ ಗಾಂಧಿ ಸಾಹೇಬ್ರಿಗೂ ನಾನು ಕೈ ಜೋಡಿಸಿ ಹೇಳ್ತೀನಿ. ಇವತ್ತು ಒಳ್ಳೆ ಆಡಳಿತ ಮಾಡಿದ್ದಾರೆ ಅಂತಂದರೆ ಅದು ರಹೀಂ ಖಾನ್ ಸಾಬ್. ಯಾಕಂತಂದರೆ ಪ್ರತಿಯೊಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅವರು. ನಾವು ಅವರು ಅಭಿಮಾನಿಯಾಗಿ, ಅವರು ಶಿಷ್ಯನರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಹೋರಾಟ ನಮ್ಮ ಮನಸ್ಸಿನಿಂದ, ನಮ್ಮ ಪ್ರೀತಿ ವಿಶ್ವಾಸದಿಂದ ಅಂಥವ್ರನ್ನ ನಾವು ಕಳ್ಕೊಂಬೇಡ್ದಂತೇಳಿ ಇವತ್ತು ಒಳ್ಳೆ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಇದು ಒಂದು ಹೋರಾಟ ಏನಪ್ಪ ಅಂತಂದರೆ ಮನಸ್ಫೂರ್ತವಾಗಿ ಒಂದು ದೊಡ್ಡ ಮನವಿ ತಮಗೆ ಎಲ್ಲರಿಗೂ ನಾನು ಸರ್ಕಾರಕ್ಕೆ ಕೈ ಜೋಡಿಸಿ ಹೇಳ್ತೀನಿ. ಇಂಥ ಒಂದು ನಮ್ಮ ಮಿನಿಸ್ಟರು ರಹೀಂ ಖಾನ್ ಸಾಹೇಬರು ಮತ್ತೆ ಹುಡುಕದ ಸಿಗಂಗಿಲ್ಲ. ಅದೇನು ಹೇಳ್ತಾರಲ್ಲ ಹಿರಿಯರು, ಒಂದು ವಸ್ತು ಪಕ್ಕದಲ್ಲಿದ್ದಾಗ ಅದ್ರ ಬೆಲೆ ಗೊತ್ತಾಗಿಲ್ಲ, ಆ ವಸ್ತು ನಮ್ಮಿಂದ ದೂರ ಹೋದ್ಗಳೇ ಗೊತ್ತಾತಂತ. ಹಾಗಾಗಿ ನಾನು ಒಂದು ಮನವಿ ಮಾಡ್ತೀನಿ ನಮ್ಮ ಸರ್ಕಾರಕ್ಕೆ, ರಹೀಂ ಖಾನ್ ಸಾಹೇಬ್ಗೆ ಮಿನಿಸ್ಟರ್ ಕೊಡ್ಬೇಕಂತೇಳಿ ನಾನು ಕೈ ಜೋಡಿಸಿ ಹೇಳ್ತೀನಿ. ನಮಸ್ಕಾರ. आज का जो एहतजाज है, हमारे अब्दुल रहीम साहब जो बिदर के MLA साहब है, उनको हम मिनिस्ट्री देने के लिए कर्नाटक हुकूमत से और कर्नाटक AICC अध्यक्ष से भी हम रिक्वेस्ट करते हैं. और तमाम लोगों, सिद्धरामैया साहब हो, DK शिवकुमार साहब हो, हमारी गुजारिश यह है कि आज एहतजाज करने का मकसद सिर्फ रहीम खान साहब को, हैदराबाद कर्नाटक में एक मुसलमान लीडर है, रहीम खान साहब को मिनिस्ट्री देने के लिए हमारा सब तमाम लोगों का आज ये चितापुर रोड पर सुभाष सर्कल पे जो एहतजाज किया गया है. आज यहाँ पे हम तमाम लोगों के जमा होने का मकसद ये है कि कर्नाटका गवर्नमेंट से हम ये मुतालबा करते हैं कि हमारे बीदर के MLA और साबिका मिनिस्टर रहीम खान साहब को हम कल्याण कर्नाटका में मिनिस्ट्री देने के लिए हम मुतालबा कर रहे हैं. कांग्रेस गवर्नमेंट से, राहुल गांधी जी से और हमारे DK शिवकुमार साहब से और साबिका मुख्यमंत्री हमारे सिद्धरामैया साहब से हम मुतालबा करते हैं कि रहीम खान साहब को कल्याण कर्नाटका में एक माइनॉरिटी के तौर पे एक मिनिस्ट्री दिए जाए, क्योंकि उनका एक बहुत ही बेहतरीन काम रहा है कांग्रेस गवर्नमेंट में और मुसलमानों के लिए. तो हम तमाम से मुतालबा करते हैं कि किसी भी मिनिस्ट्री में उनको हिस्सादारी मिलना चाहिए और गवर्नमेंट उसको अमल में लाया जाए इस चीज़ को. अस्सलाम वालेकुम. रहीम खान जिंदाबाद. न्याय ಬೇಕು, न्याय ಬೇಕು. रहीम खान जिंदाबाद. न्याय ಬೇಕು. रहीम खान साहबರಿಗೆ ಜೈ ಹೋಗ್ಲಿ. ರಹೀಂ ಖಾನ್ ಸಾಹೇಬ್ರಿಗೆ ಜೈ ಹೋಗ್ಲಿ. ರಹೀಂ ಖಾನ್ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು.
ಮಂತ್ರಿ ಸ್ಥಾನ ಕೊಡಲೇಬೇಕು. ಮಂತ್ರಿ ಸ್ಥಾನ ಕೊಡಲೇಬೇಕು.